ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, 2026ರ T20 ವಿಶ್ವಕಪ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಲಗ್ಗೆಟ್ಟಿದೆ. ಅದು ಹೇಗೆ ಅಂದರೆ, ಬಲಿಷ್ಠ ವೆಸ್ಟ್ ಇಂಡೀಸ್ ಪಡೆಯನ್ನೇ ಧೂಳಿಪಟ ಮಾಡೋದರ ಮೂಲಕ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಈ ರೋಚಕ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅಕ್ಷರಶಃ ಅಬ್ಬರಿಸಿದ್ದಾರೆ. ಆದರೆ ಪಂದ್ಯ ಮುಗಿದ ಮೇಲೆ ಕೋಚ್ ಗೌತಮ್ ಗಂಭೀರ್ ಕೊಟ್ಟ ಒಂದು ಸ್ಟೇಟ್ಮೆಂಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂಜು ಒಬ್ಬರೇ ಗೆಲುವಿಗೆ ಕಾರಣವಲ್ಲ ಅಂತ ಗಂಭೀರ್ ಸ್ಟ್ರೈಟ್ ಆಗಿ ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ ಬಿಟ್ಟರೆ ಮತ್ತೆ ಯಾರು ಗೇಮ್ ಚೇಂಜರ್ ಅಂತೇಳಿ ಗೌತಮ್ ಗಂಭೀರ್ ಹೇಳಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರು. ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 195 ರನ್ಗಳ ಬೃಹತ್ ಮೊತ್ತವನ್ನೇ ಕಲೆ ಹಾಕಿತ್ತು. ಇಂಡಿಯಾ ಮ್ಯಾಚ್ ಗೆಲ್ಲೋದು ಕಷ್ಟ ಅಂದ್ಕೊಂಡಿದ್ರು. ಆದರೆ ಓಪನರ್ ಆಗಿ ಬಂದು ಸ್ಯಾಮ್ಸನ್ ಆಟವೇ ಬೇರೆ ಇತ್ತು ಅಂತ ಹೇಳ್ತೀನಿ. ಕೇವಲ 50 ಎಸೆತಗಳಲ್ಲಿ 4 ಸಿಕ್ಸರ್ 12 ಬೌಂಡ್ರಿ ಬಾರಿಸುವುದರ ಮೂಲಕ ಬರೋಬ್ಬರಿ 97 ರನ್ನನ್ನು ಚೆಚ್ಚಿ ಹಾಕಿದರು ಸಂಜು ಸ್ಯಾಮ್ಸನ್. ಬರೀ 3 ರನ್ನಿಂದ ಸೆಂಚುರಿ ಮಿಸ್ ಆಯಿತು ಅನ್ನೋದು ಬೇಸರ. ಆದರೆ ಸಂಜು ಆಟ ಮಾತ್ರ ಅದ್ಭುತವಾಗಿತ್ತು. ಭಾರತ 19.2 ಓವರ್ಗಳಲ್ಲಿ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಮುಗಿದ ಮೇಲೆ ಎಲ್ಲರೂ ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡ್ತಿದ್ರು. ಆದರೆ ಕೋಚ್ ಗಂಭೀರ್ ಮಾತ್ರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರು. ಅವರ ಪ್ರಕಾರ ಸಂಜು ಅವರ 97 ರನ್ ಎಷ್ಟು ಮುಖ್ಯವೋ ಶಿವಮ್ ದುಬೆ ಅವರ ಬಾರಿಸಿದಂಥ ಆ 2 4ಗಳು ಅಷ್ಟೇ ಮುಖ್ಯವಾಗಿತ್ತಂತೆ. ಅಸಲಿಗೆ ಆಗಿದ್ದೇನೆಂದರೆ, ಹಾರ್ದಿಕ್ ಪಾಂಡ್ಯ ಡಾಟ್ ಬಾಲ್ಗಳನ್ನು ಆಡಿ ಒತ್ತಡದಲ್ಲಿದ್ದಾಗ 10 ಬಾಲ್ಗಳಲ್ಲಿ 17 ರನ್ ಬೇಕಿತ್ತು. ಈ ಕ್ರಿಟಿಕಲ್ ಟೈಮ್ನಲ್ಲಿ ಶಿವಮ್ ದುಬೆ ಬಾರಿಸಿದ 2 ಬೌಂಡರಿಗಳು ಸಂಜು ಸ್ಯಾಮ್ಸನ್ ಮೇಲಿದ್ದ ಒತ್ತಡವನ್ನು ಕಡಿಮೆ ಮಾಡಿತ್ತು. ಒಂದು ವೇಳೆ ದುಬೆ ಆ ಬೌಂಡ್ರಿಯನ್ನು ಹೊಡೆಯದಿದ್ದರೆ ನಾವು ಇಂದು ಸಂಜು ಸ್ಯಾಮ್ಸನ್ ಬಗ್ಗೆ ಇಷ್ಟೊಂದು ಮಾತಾಡ್ತಿರ್ಲಿಲ್ಲ ಅಂತ ಗೌತಮ್ ಗಂಭೀರ್ ಸ್ಟ್ರೈಟ್ ಆಗಿ ಹೇಳಿದ್ದಾರೆ. ಅಂದರೆ ದೊಡ್ಡ ಇನ್ನಿಂಗ್ಸ್ ಸುದ್ದಿ ಆದರೆ ಇಂಥ ಸಣ್ಣ ಸಣ್ಣ ಕೊಡುಗೆಗಳೇ ಪಂದ್ಯವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತೇಳಿ ಟೀಮ್ ಇಂಡಿಯಾ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ನಿನ್ನೆ ನಡೆದಂಥ ಮ್ಯಾಚಿನಲ್ಲಿ ಸಂಜು ಸ್ಯಾಮ್ಸನ್ ಅವರು 97 ರನ್ ಬಾರಿಸಿ ಪಂದ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರೂ ಸಹ ಶಿವಮ್ ದುಬೆ ಕ್ರಿಟಿಕಲ್ ಟೈಮ್ನಲ್ಲಿ ಹೊಡೆದಂಥ 2 ಬೌಂಡ್ರಿಗಳು ಸಹ ಮ್ಯಾಚ್ ಗೆಲ್ಲಲು ಅಷ್ಟೇ ಮುಖ್ಯವಾಗಿದ್ದವು ಅಂತೇಳಿ ಟೀಮ್ ಇಂಡಿಯಾ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಫ್ರೆಂಡ್ಸ್, ಸಂಜು ಸ್ಯಾಮ್ಸನ್ ಫಾರ್ಮ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅದೇ ರೀತಿ ಗೌತಮ್ ಗಂಭೀರ್ ಹೇಳಿದ ಮಾತು ನಿಜಾನ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.